ನಮಸ್ಕಾರ ಕರ್ನಾಟಕ. ಈ ಸಂಚಿಕೆಗೆ ತಮ್ಮನ್ನು ನಾನು ಸ್ವಾಗತ ಕೋರ್ತೇನೆ. ಏನಪ್ಪ ಈ ಸಂಚಿಕೆಯಲ್ಲಿ ಅಂದರೆ, ಮೊನ್ನೆ ಜಂತರ್ ಮಂತರದಲ್ಲಿ CJP ಪಕ್ಷದ ಸ್ಟೂಡೆಂಟ್ ಜೊತೆಗೆ ಒಂದು ಬಹುದೊಡ್ಡ ಪ್ರೊಟೆಸ್ಟ್ ಹೋರಾಟ ನಡೀತು. ಇದು ಯಾಕೆ ನಡೀತು ಅಂದರೆ, ಹೋರಾಟಗಾರ, IIT ಪದವೀಧರ, ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರ ಒಂದು ಉಪವಾಸ ಸತ್ಯಾಗ್ರಹ. ಇವರು ಉಪವಾಸ ಸತ್ಯಾಗ್ರಹ ಯಾಕೆ ಪ್ರಾರಂಭ ಮಾಡಿದ್ರು ಅಂದರೆ, ಕೇಂದ್ರ ಸರ್ಕಾರದ NTA ಸಂಸ್ಥೆ ನಡೆಸ್ತಕ್ಕಂಥ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥ ವಿಷಯದಲ್ಲಿ ಮನನೊಂದು ಇವರು ಜಂತರ್ ಮಂತರ್ನಲ್ಲಿ ಸುಮಾರು 20 ದಿನಗಳ ಮೇಲ್ಪಟ್ಟು ಉಪವಾಸ ಸತ್ಯಾಗ್ರಹ ಮಾಡಿದರು. ಅದಕ್ಕೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಸ್ಪಂದಿಸಲಿಲ್ಲ. ಅವರನ್ನು ಬಲಾತ್ಕಾರ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದರು. ಸತ್ಯಾಗ್ರಹ ಮಾಡುವವರಿಗೆ ಬಲಾತ್ಕಾರ ಮಾಡಿ ಆಸ್ಪತ್ರೆಗೆ ದಾಖಲೆ ಮಾಡುವ ಅಧಿಕಾರ ಯಾವ ಕಾನೂನಲ್ಲಿ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೇಳ್ಪಟ್ಟಿದ್ದೇವೆ. ಇದು ಕೇಂದ್ರ ಸರ್ಕಾರ ಇದನ್ನು ಮಾಡ್ತು. ಒಂದು ವಿಚಾರದಲ್ಲಿ ಮುಂದೆ ಹೆಜ್ಜಿಟ್ಟು ಹೇಳಬೇಕೆಂದರೆ, ಹಿಂದಿನ ರಾಜಕಾರಣಿಗಳಿಗೆ ಈಗಿನ ರಾಜಕಾರಣಿಗಳಿಗೆ ಹೋಲಿಸಿದರೆ ಈಗಿನ ರಾಜಕಾರಣಿಗಳು ಲಜ್ಜೆಗೆಟ್ಟ, ಕ್ಷುಲ್ಲಕ, ನಾಲಾಯಕ, ಬದ್ಮಾಸ, ಹಣದ ದಾಹ ಆದಿಗಳಾಗಿ ಹಣವನ್ನೇ ಬೇಕು, ಹಣದ ಹಪಪಿಯಲ್ಲಿ ಇರ್ತಕ್ಕಂಥವರು ಈಗ ಹೆಚ್ಚಾಗಿದ್ದಾರೆ ಅಂದರೆ ಅದು ತಪ್ಪಾಗಲಾರದು. ಈಗ ಇದರಲ್ಲಿ ಯಾಕೆ ಹೇಳಬೇಕಂದ್ರೆ, ಕೇಂದ್ರ ಶಿಕ್ಷಣ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಪತ್ರಿಕೆ ಲೀಕ್ ಆದ ವಿಷಯವನ್ನು ಇಟ್ಟುಕೊಂಡು ಹೋರಾಟ ಮಾಡಿ ಇವರು ರಾಜಕೀಯದಲ್ಲಿ ಮುಂದೆ ಬಂದು ಶಿಕ್ಷಣ ಸಚಿವರಾಗಿ ಇವರ ಮೇಲೆ ಆರೋಪ ಬಂದಾಗ ಇವರಿಗೆ ಮಾನ ಮರ್ಯಾದೆ ಮನುಷ್ಯತ್ವವಿದ್ದರೆ ಇವರು ರಾಜೀನಾಮೆ ಕೊಡಬೇಕಾಗಿತ್ತು. ಕೊಡಲಿಲ್ಲ. ಇಲ್ಲ, ಯಾಕೆ ಆ ಪತ್ರಿಕೆ ಲೀಕ್ ಆಗಿದೆ, ಯಾರು ಮಾಡಿದ್ದಾರೆ, ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ತೆಗೆದುಕೊಳ್ಳಿಲ್ಲ. ಅಂದರೆ ಏನಾಯಿತು ಅಂದರೆ, ಇವರೆಲ್ಲರೂ ಈ ಕತ್ತಲಲ್ಲಿ ತಿರುಗಾಡಿದ್ದಾರೆ ಅಂತಕ್ಕಂಥ ಒಂದು ವಿಷಯ ಸತ್ಯ ಅಂತಕ್ಕಂಥದ್ದು ಬಯಲಿಗೆ ಬಂದಂತಾಯಿತು. ಆಯ್ತಲ್ಲ. ಈಗ ಸೋನಂ ವಾಂಗ್ಚುಕ್ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದರು. ಆವಾಗ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ರೊಚ್ಚಿಗೇಳ್ತಕ್ಕಂಥ ಕೆಲಸ ಆಯಿತು. ಆವಾಗ ಅವರಿಗೆ ಒಂದು ಬ್ರ್ಯಾಂಡ್ ಆಯಿತು. ಏನಾಯಿತು? ಬ್ಯಾನರ್ ಆಯಿತು. ಯಾವುದು? ಕಾಕ್ರೋಚ್ ಜನತಾ ಪಾರ್ಟಿ. ಅದನ್ನು ಇಟ್ಕೊಂಡು ಇವರು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟಿಗೆ ಬಂದರು. ಈ ನೀಟ್ ಬರೆದಂಥ ಹಲವಾರು ವಿದ್ಯಾರ್ಥಿಗಳು ಸುಸೈಡ್ ಮಾಡಿಕೊಂಡು ಪ್ರಾಣವನ್ನು ಕಳೆದುಕೊಟ್ಟಿರ್ತಕ್ಕಂಥದ್ದು ಇಡೀ ಜಗಜ್ಜಾಹಿರ ಆಗಿ ಹೋಗಿದೆ. ಹಾಗಾದಾಗಲಾದರೂ ಆಗಿನ ಶಿಕ್ಷಣ ಮಂತ್ರಿಗಳು ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು, ಇಲ್ಲ ರಾಜೀನಾಮೆ ಕೊಡಬೇಕಾಗಿತ್ತು. ಇವೆರಡನ್ನೂ ಮಾಡಲಿಲ್ಲ. ಇವರಿಗೆ ನಾಲಾಯಕರೆಂದರೆ ತಪ್ಪಾಗಲಾರದು. ಆದರೆ ಈ ದೇಶದ ಪ್ರಧಾನಮಂತ್ರಿಗಳು ಭಾಳ ದಕ್ಷರು, ವಿಶ್ವಗುರು ಅನಿಸಿಕೊಂಡವರು, ಪ್ರಾಮಾಣಿಕರು, ಫಕೀರರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ತುಟಿ ಪಿಟಿಕ್ಕನ್ನಲಿಲ್ಲ. ಪ್ರೊಟೆಸ್ಟಿಗೆ ಬಂದಂಥ ವಿದ್ಯಾರ್ಥಿಗಳ ಮೇಲೆ ಇದನ್ನು ನಾವು ಹೇಳಬೇಕಾಗುತ್ತದೆ. ಭಾರತೀಯ ಜನತಾ ಪಾರ್ಟಿ ಒಂದು ಬಿಟ್ಟರೆ ಎಲ್ಲ ಪಕ್ಷಗಳು ಕೂಡ ಈ ಕಾಕ್ರೋಚ್ ಜನತಾ ಪಕ್ಷಕ್ಕೆ ಸಾಥ್ ಕೊಟ್ಟು ಅಲ್ಲಿ ಪ್ರೊಟೆಸ್ಟ್ ನಡೀತು. ಪ್ರೊಟೆಸ್ಟ್ ನಡೆದಾಗ ಆ ಪ್ರತಿಭಟನಾ ನಿರತ ಮಕ್ಕಳ ಮೇಲೆ ನೀವು ಹಲ್ಲೆ ಮಾಡಿದ್ದನ್ನು ನೋಡಿದ್ದಾರೆ. ಯಾವ್ಯಾವ ಬಾಂಬ್ ಹಾಕಿದ್ರಿ, ಲಾಟಿಗೆ ಮಳೆ ಚುಚ್ಚು ಹೊಡೆದ್ರಿ, ತಲೆ ಹೊಡೆದ್ರಿ, ಜೀವನೇ ಹೊಡೆದ್ರಿ. ಇದೆಲ್ಲ ನೋಡಿದರೆ ಅಧಿಕಾರ ನಿಮಗೆ ಬೇಕೇ? ಜನರ ಕಣ್ಣಲ್ಲಿ ಮಣ್ಣು ಹಾಕಿದರೆ ಪರಮಾತ್ಮನ ಕಣ್ಣಲ್ಲಿ ಮಣ್ಣು ಹಾಕಲಿಕ್ಕೆ ಸಾಧ್ಯನಾ? ಆಗಲಿಲ್ಲ. ಯಾವಾಗ ಈ ಒಂದು ಪ್ರೊಟೆಸ್ಟ್ ದಳ್ಳೂರಿಯಾಗಿ ಹಬ್ಬತೊಡಗಿತು, ಒಂದು ಮಟ್ಟಕ್ಕೆ ಬಂದು ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸವನ್ನು ಹಿಂಪಡೆದಾಗ ರಾತ್ರೋರಾತ್ರಿ ದೇಶದ ಪ್ರಧಾನಮಂತ್ರಿಗಳು ಏನು ಮಾಡ್ತಾರೆ? ಲೈವ್ ಬರ್ತಾರೆ ಸೆಲ್ಫಿ ವಿಡಿಯೋದಲ್ಲಿ. ಏನ್ರಿ ಅದು?
ನಿಮ್ಮಂಥ ಒಳ್ಳೆಯ ಗುಣ, ನಿಮ್ಮಂಥ ಒಳ್ಳೆಯವರು, ನಿಮ್ಮಂಥ ಹೋರಾಟಗಾರರು, ನಿಮ್ಮಂಥ ಪ್ರತಿಭಾವಂತರು, ನಿಮ್ಮಂಥ ಜಾಣರು, ವಿಶ್ವದಲ್ಲಿ ಹೆಸರು ಮಾಡಿದವರು ಈ ಥರ ಮಾಡಿದರೆ ಈ ದೇಶದ ಪ್ರಜೆಗೇನೆ ಅಪಮಾನ ಅಂತಕ್ಕಂಥ ಮಾತು ಹೇಳಬೇಕಾಗ್ತದೆ. ಏನಾಗ್ತಾ ಇದೆ ಅಂದರೆ, ಪರೀಕ್ಷೆಯಲ್ಲಿ ಅವ್ಯವಹಾರ ಮಾಡಿ ದುಡ್ಡು ಮಾಡೋದೆ ಜನರಿಗೆ ಭಾಳ ಕೆಟ್ಟದಾಗಿದೆ. ಹೀಗಾಗಬಾರ್ದು. ಯಾವುದೇ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಆಪಾದನೆ ಬಂದಾಗ ಅವರು ಆ ಹುದ್ದೆಯನ್ನು ಹೊಂದಿದ್ದಕ್ಕಂಥ ಇಲಾಖೆಯವರು, ಮಂತ್ರಿಗಳು ರಿಸೈನ್ ಮಾಡಬೇಕು. ನಾನು ಇನ್ನೊಂದು ಮನವಿ ಮಾಡ್ತೇನೆ, ನ್ಯಾಯಾಲಯಗಳಿಗೆ ಇಂಥವ್ರು ಏನಾದರೂ ಕ್ರಮ ವಹಿಸಿದಾಗ, ತಮ್ಮ ನ್ಯಾಯಾಲಯಕ್ಕೆ ಬಂದಾಗ ಬಹಳಷ್ಟು ಚೌಕಾಸಿ ಮಾಡಿ ತಾವು ನ್ಯಾಯವನ್ನು ಕೊಡಬೇಕು. ಯಾಕಂದರೆ ಏನೇನೋ ಸುಳ್ಳನ್ನು ತಮ್ಮೆದುರಿಗೆ ತಂದಿಟ್ಟು ಉಳಿದುಕೊಂಡು ಹೋಗ್ತಾ ಇರುವುದೆಂದರೆ ಈ ದೇಶ ಹಾಳಾಗ್ತಾ ಇದೆ. ಆದ್ದರಿಂದ ಇವತ್ತು ನ್ಯಾಯಾಲಯಗಳಿಗೆ ನಾನು ವಿನಂತಿ ಮಾಡುವುದೇನೆಂದರೆ, ತಾವು ತೀರ್ಪು ಕೊಡುವಾಗ ಸ್ವಲ್ಪ ಆಚೆ ಈಚೆ ನೋಡಿ, ಸಂಪೂರ್ಣವಾಗಿರ್ತಕ್ಕಂಥದ್ದು ನೋಡಿ, ಸುಳ್ಳು ಯಾವುದು ಸತ್ಯ ಯಾವುದನ್ನು ಪರಿಶೀಲನೆ ಮಾಡಿ ನ್ಯಾಯ ಕೊಟ್ಟಾಗ ಈ ದೇಶ ತಮ್ಮಿಂದಲೇ ಉದ್ಧಾರ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.